ಮದೀನಾ 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 ಮದೀನಾ. ಮಹನೀಯರೇ, ಕಲಕಾಲದಿಂದ ಕರಾಮತ್ತುಗಳ ಕರ್ಮಭೂಮಿಯಾಗಿ ಕರ್ಮ ಮಾರ್ಗದಲ್ಲಿ ಬಂದವರ ಕಾರ್ಯಸಿದ್ಧಿಯಾಗಿ ಕಲ್ಮಶವಿಲ್ಲದೆ ಹರಿಕೆ ಕಾಣಿಕೆಯನ್ನರ್ಪಿಸಿ ಕೃತಜ್ಞರಾದವರನ್ನ ಕಾಪಾಡಿ ಕಷ್ಟ ಕಾರ್ಪಣ್ಯಗಳು ಬಂದೊದಗಿದಾಗ ವಿಶ್ವಾಸಿಗಳು ಕಾಲೋಚಿತವಾಗಿ ಕಾಣುವ ಕರಾಮತ್ತಿನ ಪವಿತ್ರ ಭೂಮಿ ಹಜರತ್ ಶೇಖ್ ಹಯಾತುಲ್ ಔಲಿಯಾ ದರ್ಗಾ ಶರೀಫ್ ಗುರುವಾಯನಕೆರೆ ಗೌಸಿಯಾ ಜಾಮಿಯಾ ಮಸೀದಿ ರಿಜಿಸ್ಟರ್ಡ್ ಕೋರ್ಟ್ ರಸ್ತೆ ಬೆಳ್ತಂಗಡಿ. ಇದರ ಆಶ್ರಯದಲ್ಲಿ ಧಾರ್ಮಿಕ ಪ್ರವಚನ, ಸೌಹಾರ್ದ ಸಭಾ ಕಾರ್ಯಕ್ರಮ, ವಾರ್ಷಿಕ ಜಲಾಲಿಯಾ ರಾತಿ ಮಜ್ಲಿಸ್ ನಾಳೆ ಹಾಗೂ ನಾಡಿದ್ದು 2 ದಿವಸಗಳಲ್ಲಿ ಗೌಸಿಯಾ ಜಾಮಿಯಾ ಮಸೀದಿ ರಿಜಿಸ್ಟರ್ಡ್ ಕೋರ್ಟ್ ರಸ್ತೆ ಬೆಳ್ತಂಗಡಿಯ ವಠಾರದಲ್ಲಿ ಗಮನೀಯವಾಗಿ ಅಲಂಕೃತಗೊಳಿಸಲಾಗಿರುವ ವೇದಿಕೆಯಲ್ಲಿ ಅತ್ಯುಜ್ವಲವಾದ ರೀತಿಯಲ್ಲಿ ಜರಗಲಿಕ್ಕಿದೆ. ಮೇಲೆ ವಾನಂ ಪೂತ ಚಂದ್ರನ್ ಎಂದಿನ ಭೂಮಿಯಾಗೆ ಪೂಕಳುಂಡು. ಅಹುಲ್ ಬೈತ್ ಪರಂಪರೆಯ ಪ್ರಶೋಭಿತ ನಕ್ಷತ್ರ ದಾರುಸಲಾಂ ಬೆಳ್ತಂಗಡಿಯ ಅಧ್ಯಕ್ಷರಾಗಿರುವ ಅಲ್ಹಾಜ್ ಅಸಯ್ಯದ್ ಝೈನುಲ್ಲಾಬಿದೀನ್ ಜಫ್ರಿ ತಂಗಳ್ ನಾಳೆಯ ದಿನ ಭಕ್ತಿ ಬಯಸಿದ ದುವಾ ಆಶೀರ್ವಚನಕ್ಕೆ ನೇತೃತ್ವ ನೀಡಲಿಕ್ಕಿದ್ದಾರೆ. ಪರಿಸರ ಪ್ರದೇಶದ ಆತ್ಮೀಯ ನೇತೃತ್ವ ಜನಮನಸ್ಸಿನ ಆಶಾ ಕೇಂದ್ರ ಹಜರತ್ ಅಲ್ಹಾಜ್ ಡಾಕ್ಟರ್ ಮುಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆಯವರ ಅಧ್ಯಕ್ಷತೆಯಲ್ಲಿ ಗೌಸಿಯಾ ಜಾಮಿಯಾ ಮಸೀದಿ ಬೆಳ್ತಂಗಡಿಯ ಅಧ್ಯಕ್ಷರಾಗಿರುವ ಜನಾಬ್ ಮುಹಮ್ಮದ್ ರಫಿಯವರ ಸ್ವಾಗತ ಭಾಷಣದೊಂದಿಗೆ ಅಹುಲ್ ಬೈತ್ ಪರಂಪರೆಯ ಧನ್ಯ ಕುಡಿ ಗೌಸಿಯಾ ಜಾಮಿಯಾ ಮಸೀದಿ ಬೆಳ್ತಂಗಡಿ ಪೇಶ್ ಇಮಾಮರಾಗಿರುವ ಬಹುಮಾನ್ಯ ಸೈಯದ್ ಗುಲ್ಜರೇಮ್ ಅಹಮದ್ ರಜ್ವಿ ಸಮಾರಂಭವನ್ನ ಸೃಷ್ಟಿಕರ್ತರ ನಾಮದಿಂದ ಉದ್ಘಾಟಿಸಲಿಕ್ಕಿದ್ದಾರೆ. ತತ್ವರತ್ನಗಳನ್ನ ತಾರ್ಕಿಕವಾಗಿ ತಾತ್ವಿಕವಾಗಿ ತನ್ಮಯಗೊಳ್ಳುವ ತರದಲ್ಲಿ ತೆನೆಮಾಲೆಗಳ ತರಹ ತಡೆರಹಿತವಾಗಿ ಸ್ಫುರಿಸುವ ವಾಗ್ಭೂಷಣ ಪಟು ಬಹುಮಾನ್ಯ ಮುಫ್ತಿ ಜುಲ್ಫಿಕಾರ್ ಅಲಿ ಮಿಸ್ಬಾಯಿ ಖತೀಬ್ ಆಯಿಷಾ ಜಾಮಿಯಾ ಮಸ್ಜಿದ್ ಶಿರೂರ್ ಇವರಿಂದ ಅಚ್ಚರಿದಾಯಕ ಪ್ರಭಾಷಣ. ಹಲವಾರು ಪಂಡಿತ ಉಲಮಾ ಉಮರಾ ಶಿರೋಮಣಿಗಳು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ವಹಿಸಲಿಕ್ಕಿದ್ದಾರೆ. ಮರ್ಹಬಾ ನಬಿಯಾ ಮುಹಮ್ಮದ್ ಮರ್ಹಬಾ ಮರ್ಹಬಾ ನಬಿಯಾ ಮುಹಮ್ಮದ್ ಮರ್ಹಬಾ. ಸಮಾರೋಪ ದಿನವಾದ 12ನೇ ತಾರೀಕು ಮಗರಿಬ್ ನಮಾಜಿನ ಬಳಿಕ ಸೌಹಾರ್ದ ಸಭಾ ಕಾರ್ಯಕ್ರಮ, ಬೃಹತ್ ವಾರ್ಷಿಕ ಜಲಾಲಿಯಾ ರಾತಿ ಮಜ್ಲಿಸ್. ಅಲ್ಹಾಜ್ ಸಯ್ಯದ್ ಕೆಪಿಎಸ್ ಝೈನುಲ್ಲಾಬಿದೀನ್ ಜಮಲುಲ್ ತಂಗಳ್ ಕಾಜೂರ್ ಪ್ರಾರ್ಥನೆಗೆ ನೇತೃತ್ವ ನೀಡುವಾಗ ಗೌಸಿಯಾ ಜಾಮಿಯಾ ಮಸೀದಿ ಬೆಳ್ತಂಗಡಿ ಅಧ್ಯಕ್ಷರಾಗಿರುವ ಮುಹಮ್ಮದ್ ರಫಿಯವರ ಸ್ವಾಗತ ಭಾಷಣದೊಂದಿಗೆ ಹಜರತ್ ಅಲ್ಹಾಜ್ ಡಾಕ್ಟರ್ ಮುಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆಯವರ ಅಧ್ಯಕ್ಷತೆಯಲ್ಲಿ ಅಲ್ಹಾಜ್ ಸಯ್ಯದ್ ಅಬ್ದುಲ್ ರಹಮಾನ್ ಸಾದಾತ್ ತಂಗಳ್ ಬಾಲವಿ ಕೋಶಾಧಿಕಾರಿಗಳು ಸುನ್ನಿ ಸಂಯುಕ್ತ ಜಮಾತ್ ಬೆಳ್ತಂಗಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಸಯ್ಯದ್ ಶಿಹಾಬುದ್ದೀನ್ ಅಲ್ ಹೈದ್ರೋಸ್ ತಂಗಳ್ ಕಿಲ್ಲೂರ್ ನೇತೃತ್ವ ಹಾಗೂ ಆಶೀರ್ವಚನಕ್ಕೆ ನೇತೃತ್ವ ನೀಡುವಾಗ ಸುನ್ನಿ ಸಂಯುಕ್ತ ಜಮಾತ್ ಬೆಳ್ತಂಗಡಿ ಅಧ್ಯಕ್ಷರಾಗಿರುವ ಬಹುಮಾನ್ಯ ಅಲ್ಹಾಜ್ ಸಯ್ಯದ್ ಇಸ್ಮಾಯಿಲ್ ಅಲ್ ಹಾದಿ ತಂಗಳ್ ಉಜ್ರೆ ಪ್ರಾಸ್ತಾವಿಕ ಪ್ರಭಾಷಣವನ್ನ ಮಾಡುವರು. ಬಹುಮಾನ್ಯ ಅಲ್ಹಾಜ್ ಸಯ್ಯದ್ ಜಲಾಲುದ್ದೀನ್ ಅಲ್ ಹಾದಿ ತಂಗಳ್ ಮಲ್ಜೆ ಉಜ್ರೆ, ಅಲ್ಹಾಜ್ ಸಯ್ಯದ್ ಫಜಲ್ ಜಮಲುಲ್ ತಂಗಳ್ ವಾದಿ ಇರ್ಫಾನ್ ಸಬರ್ಬೈಲ್ ಅದಲ್ಲದೆ ಹಲವಾರು ಗಣ್ಯರು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ನಾಳೆ ಮಗರಿಬ್ ನಮಾಜಿನ ಬಳಿಕ ವಾರ್ಷಿಕ ರಾತಿ ಹಾಗೂ ಸೌಹಾರ್ದ ಸಂಗಮ ಕಾರ್ಯಕ್ರಮ ನಡೆಯಲಿದ್ದು ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್, ವಸತಿ ವಕ್ಫ್ ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾಗಿರುವ ಸನ್ಮಾನ ಶ್ರೀಯುತ ಬಿಜೆಡ್ ಜಮೀರ್ ಅಹಮದ್ ಖಾನ್, ಜೈನ್ ಶೇಖ್ ಫಾಯಜ್ ರಾಜ್ಯ ನಾಯಕರು ಯುವ ಕಾಂಗ್ರೆಸ್, ಶ್ರೀ ಐವನ್ ಡಿಸೋಜಾ ಶಾಸಕರು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವ ಖ್ಯಾತ ಚಿಂತಕರಾದ ಅಲ್ಹಾಜ್ ಎನ್.ಕೆ.ಎಂ. ಶಾಫಿ ಸಾರಿ, ಎಸ್ಎಸ್ಎಫ್ ಕರ್ನಾಟಕ ರಾಜ್ಯಾಧ್ಯಕ್ಷರಾಗಿರುವ ಸುಪ್ರಸಿದ್ಧ ಪ್ರಭಾಷಣಗಾರ ಅಲ್ ಹಾಫಿಜ್ ಸುಫಿಯಾನ್ ಸಕಾಫಿ ಅದಲ್ಲದೆ ಹಲವಾರು ಗಣ್ಯರು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ನಾಳೆ ನಡೆಯುವ ಜಲಾಲಿಯಾ ರಾತಿ ಮಜ್ಲಿಸ್ಗೆ ಹಜರತ್ ಡಾಕ್ಟರ್ ಮುಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆ ನೇತೃತ್ವ ನೀಡಲಿಕ್ಕಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ರಾಜಕೀಯ ವಿವಿಧ ಕ್ಷೇತ್ರದ ಗಣ್ಯರು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ನಾಳೆ ಮತ್ತು ನಾಡಿದ್ದು 2 ದಿವಸಗಳ ತನಕ ನಡೆಯುವ ಐತಿಹಾಸಿಕ ಧನ್ಯ ಕಾರ್ಯಕ್ರಮದ ನೇತ್ರ ಸಾಕ್ಷಿಗಳಾಗುವುದಕ್ಕಾಗಿ ತಮ್ಮೆಲ್ಲರನ್ನ ತಂಡೋಪತಂಡವಾಗಿ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇವೆ, ಸ್ವಾಗತವನ್ನ ಕೋರುತ್ತಿದ್ದೇವೆ. ಗೌಸಿಯಾ ಜಾಮಿಯಾ ಮಸೀದಿ ರಿಜಿಸ್ಟರ್ಡ್ ಕೋರ್ಟ್ ರಸ್ತೆ ಬೆಳ್ತಂಗಡಿಯ ದಿವ್ಯ ಸಭಾಂಗಣಕ್ಕೆ. ಪ್ರಾಣನಾಡು ಮದೀನಾ